टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಿವಮೊಗ್ಗದಲ್ಲಿ ನಾಗರ ವಿಗ್ರಹವನ್ನ ಚರಂಡಿಗೆ ಎಸೆದು ವಿಕೃತಿಯನ್ನ ಮೆರೆಯಲಾಗಿದೆ. ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಅನ್ಯ ಕೋಮಿನ ವ್ಯಕ್ತಿ ವಿಗ್ರಹವನ್ನ ಧ್ವಂಸ ಮಾಡಿರುವ ಆರೋಪ ಕೇಳಿಬಂದಿದೆ. ಗಣೇಶನ ಮೂರ್ತಿಗೂ ಒದ್ದು ಅವಮಾನ ಮಾಡಿದ ದುರುಳ. ರಾಗಿಗುಡ್ಡದ ಬಂಗಾರಪ್ಪ ಬಡಾವಣೆಯಲ್ಲಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಗರ ವಿಗ್ರಹವಿರುವ ಜಾಗದ ಎದುರು ಕಟ್ಟಡ ನಿರ್ಮಾಣವಾಗುತ್ತಿದೆ. ನಿನ್ನೆ ಸ್ಥಳಕ್ಕೆ ಬಂದಿದ್ದ ಅನ್ಯ ಕೋಮಿನ ವ್ಯಕ್ತಿಯೇ ಈ ದುಷ್ಕೃತ್ಯವನ್ನ ಎಸಗಿದ್ದಾನೆ ಅನ್ನೋ ಆರೋಪ. ಪ್ರಕರಣ ಸಂಬಂಧ ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇನ್ನು ಸ್ಥಳೀಯರು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಆಕ್ರೋಶ ಭರಿತರಾಗಿದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದೇವರಿಗೆ ಈ ರೀತಿಯ ಅಪಮಾನವಾಗಿದೆ ಅಂತ ಹೇಳಿ ಕೆಎಸ್ ಈಶ್ವರಪ್ಪನವರ ಎದುರು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಕೆಎಸ್ ಈಶ್ವರಪ್ಪನವರು ಒಂದಷ್ಟು ಮಾಹಿತಿಯನ್ನ ಸ್ಥಳೀಯ ನಿವಾಸಿಗಳ ಬಳಿ ಕಲೆ ಹಾಕಿದ್ದಾರೆ. ಚರಂಡಿ ಬಿಸಾಕಿದ್ದಾನೆ. ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲೇನೋ ನಡೀತಿದೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೀನಿ, ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇದು ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ? ಈ ಪೊಲೀಸ್ ಅಧಿಕಾರಿಗಳೆಲ್ಲ ಈಗ ಹೇಳಿದ್ದಾರೆ, ಇವತ್ತು ಸಂಜೆ ಒಳಗೇ ನಾವು ಯಾರು ಈ ಬದುಕು ಮಾಡಿದಾರೋ ಮುಸಲ್ಮಾನ್ ಗೂಂಡಾಗಳು ಅವ್ರು 3 ಜನನೂ ಅರೆಸ್ಟ್ ಮಾಡೇ ಮಾಡ್ತೀವಿ, ನಾವು ಮಾತು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಈಗ ತಾನೇ DYSP ಅವ್ರುಗಳು ಹೇಳಿದ್ದಾರೆ. ಅಡಿಷನಲ್ SP ಅವರು ಕಾರ್ಪೊರೇಷನ್ ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ ನಾನು, ನೀವು ಅನ್ಆಥರೈಸ್ಡಾಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ. ಸರ್ ಇವತ್ತು ಭಾನುವಾರ, ನಾಳೆ ಖಂಡಿತ ಅದನ್ನು ಒಡೆದಾಕ್ತೀವಿ ಏನಂತ ಮಾತನ್ನು ಅವರು ಹೇಳಿದ್ದಾರೆ. ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಬೇಕು. ಯಾಕೆಂದರೆ ಹಿಂದೂಗಳು ಶಾಂತಿಯಿಂದ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ, ಈ ರೀತಿ ನಮ್ಮ ದೇವರನ್ನ ಗಣಪತಿನ ಬೂಟ್ಕಾಲಲ್ಲಿ ಮುಸಲ್ಮಾನ್ ಜಾಡ್ಸ್ ಒದ್ದಾಗ ನಮಗೆಲ್ಲ ಏನು ಅನ್ನಿಸ್ಬೇಕು? ನಾವು ಶಾಂತಿಯಿಂದ ಇರಬೇಕಾ? ಯಾರು ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ, ದೇವ್ರಿಗೆ ಅಪಮಾನ ಮಾಡ್ತಾರೆ,